ರಾಜ್ಯದಲ್ಲಿ ಲವ್ ಜಿಹಾದ್ ತಡೆಗೆ ಶ್ರೀರಾಮ ಸೇನೆ ರಾಜ್ಯದ ಹಲವು ಕಡೆ ಸಹಾಯವಾಣಿ ಆರಂಭಿಸಿದ್ದು, ಹಿಂದೂ ಯುವತಿಯರು ಯಾವುದೇ ಭಯವಿಲ್ಲದೆ ಕರೆ ಮಾಡಿ ಮಾಹಿತಿ ನೀಡಬಹುದು ಹಾಗೂ ಹೆಸರು ಗೌಪ್ಯವಾಗಿಡಲಾಗುವುದು ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವ ಕಾರ್ಯದರ್ಶಿ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಲವ್ ಜಿಹಾದ್ ಜಾಲದಲ್ಲಿ ಸಿಕ್ಕಿಬೀಳುವ ಯುವತಿಯರನ್ನು ಈ ಜಾಲದಿಂದ ಹೊರತರಲು ಈ ಹೊಸ ಪ್ರಯತ್ನ ಮಾಡಲಾಗಿದೆ. ಯಾರು ಈ ಸಹಾಯ ಪಡೆಯಲು ಕರೆ ಮಾಡ್ತಾರೋ ಅಂಥವರಿಗೆ ಆಯಾ ಜಿಲ್ಲೆಗಳಲ್ಲಿಯೇ ವಕೀಲರು, ಕೌನ್ಸಿಲಿಂಗ್ ತಜ್ಞರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಿರುವ ತಂಡ ಕಾರ್ಯನಿರ್ವಹಣೆ ಮಾಡುತ್ತದೆ. ಕಾನೂನುಬದ್ಧವಾಗಿ ಸುವ್ಯವಸ್ಥಿತವಾಗಿ ಮಾಡಲು ಈ ಯೋಜನೆ ರೂಪಿಸಲಾಗಿದೆ. ಯಾರೂ ಸಹ ಹೆದರದೆ, ಹಿಂಜರಿಯದೆ ಅನ್ಯಾಯದ ವಿರುದ್ಧ ಹೋರಾಡಲು ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಅನೇಕ ಕಡೆ ಹಿಂದೂ ಯುವತಿಯರ ಮೇಲೆ ಪ್ರೀತಿ ಮೋಸ ಮಾಡ್ಕೊಂಡು ವಂಚಿಸಿ ಮೋಸ ಮಾಡಿದಂಥ ಯುವಕರ ಮುಸ್ಲಿಂ ಮನೆಗೆ ಸೇರಿಸ್ಕೊಂಡ ಮೇಲೆ ಮಾರಣಾಂತಿಕವಾಗಿ ದಾಳಿಗೆ ತುತ್ತಾಗಿದ್ದಾರೆ. ಬ್ರಾಹ್ಮಣ ಯುವತಿಯರಾಗಲಿ, ಇನ್ನಿತರ ಜಾತಿಯ ಯುವತಿಯರಾಗಲಿ ಬಹಳಷ್ಟು ಜನ ಅವರ ಕ್ರೂರ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ತೀರಾ ಇತ್ತೀಚೆಗೆ ನೇಹಾ ಹಿರೇಮಠ್ ಅನ್ನುವಂತಹ ಒಂದು ಜ್ವಲಂತ ಉದಾಹರಣೆ ನಮ್ಮ ಎದುರಿಗಿದೆ. ಪೊಲೀಸ್ ಠಾಣೆಗೆ ಹೋಗದೇ ಇರುವಂಥವರು ಭಯದಿಂದ ಮನೆಯಲ್ಲೇ ಇದ್ಕೊಂಡು ಅದನ್ನು ನೊಂದ್ಕೊಂಡು ಯಾರಿಗೂ ಹೇಳದಂತಹ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಅಂತಹ ಯುವತಿಯರ ರಕ್ಷಣೆಗಾಗಿ ನಮ್ಮ ಶ್ರೀರಾಮ ಸೇನೆಯಿಂದ ಒಂದು ಸಹಾಯವಾಣಿಯನ್ನು ಇವತ್ತಿನ ದಿನ ಕರ್ನಾಟಕಾದ್ಯಂತ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಯಾವುದೇ ಯುವತಿಗೆ ಇಂತಹ ಮುಸ್ಲಿಂ ಅನ್ಯ ಧರ್ಮೀಯ ಯುವಕರಿಂದ ತೊಂದರೆ ಆಗ್ತಾ ಇದ್ರೆ, ಬೆದರಿಕೆ ಆಗ್ತಾ ಇದ್ರೆ, ಪ್ರೀತಿಸು ಅಂತ ಏನಾದರೂ ಹಿಂದೆ ಬಿದ್ದಿದ್ರೆ ಅಂತಹ ಸಮಸ್ಯೆಗಳನ್ನು ನೇರವಾಗಿ ನಮ್ಮ ಸಂಘಟನೆಯೊಂದಿಗೆ ಹಂಚಿಕೊಂಡ್ರೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ, ರಕ್ಷಣೆಗೆ ನಿಲ್ತೀವಿ ಅನ್ನುವಂತಹ ಒಂದು ಸಹಾಯವಾಣಿಯನ್ನು ಇವತ್ತು ನಾವು ಕರ್ನಾಟಕಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಶೂಟರ್ ತಾರಾ ಸಹದೇವ್ ಅನ್ನುವಂತಹ ಒಬ್ಬ ಯುವತಿ ರಾಕಿ ಬುಲ್ ಅನ್ನುವಂತಹ ಮುಸ್ಲಿಂ ಯುವಕ ನಾನು ಹಿಂದೂ ಅಂತ ಹೇಳಿಕೊಂಡು ಈ ತಾರಾ ಸಹದೇವರನ್ನ ಪ್ರೀತಿಸ್ತಾನೆ, ಮದುವೆನೂ ಕೂಡ ಆಗ್ತಾನೆ. ಕೊನೆಗೆ ತನ್ನ ನಿಜವಾದ ಹೆಸರನ್ನ ಹೇಳಿ ಇಸ್ಲಾಂಗೆ ಮತಾಂತರ ಆಗುವಂತೆ ವಿಪರೀತವಾಗಿರುವಂಥ ಚಿತ್ರಹಿಂಸೆ ಕೊಟ್ಟು ಆಕೆಯನ್ನ ಬರ್ಬರವಾಗಿ, ಕ್ರೂರವಾಗಿ ಮನೆಯಲ್ಲಿ ಕೂಡಿ ಹಾಕ್ತಾನೆ. ತಾರಾ ಸಹದೇವ್ ಶೂಟರ್ ಗೇಮ್ ಆಟ ಆಡುವಂಥ ಮಹಿಳೆ. ತೀರಾ ಇತ್ತೀಚೆಗೆ ಅಂದರೆ 2021 ದೀಪ್ತಿ ಮರ್ಲಾ ಅನ್ನುವಂತಹ ವೈದ್ಯಕೀಯ ವಿದ್ಯಾರ್ಥಿನಿ, ಕೊಡಗಿನ ವಿದ್ಯಾರ್ಥಿನಿ, ಮಂಗಳೂರಿನಲ್ಲಿ ಅಭ್ಯಾಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್ ಅನ್ನುವಂಥವನು ಪರಿಚಯ ಆಗ್ತಾನೆ. ಮದುವೆ ಆಗುತ್ತೆ. ನಂತರ ಆ ಯುವತಿಯನ್ನ ಐಸಿಸ್ಗೆ ಮಾರಾಟ ಮಾಡ್ತಾನೆ, ISISIಗೆ ಮಾರಾಟ ಮಾಡ್ತಾನೆ. ಇದು NIAಗೆ ಗೊತ್ತಾಗಿ ಈ ಯುವತಿಯನ್ನ ಅರೆಸ್ಟ್ ಮಾಡ್ತಾರೆ. ಇವತ್ತಿಗೂ ಕೂಡ ಜೈಲಿನಲ್ಲಿ ಕೊಳಿತಾ ಇದ್ದಾಳೆ ಆ ಅಮಾಯಕ ಹಿಂದೂ ಯುವತಿ. 2022ರಲ್ಲಿ ಯೂನುಸ್ ಪಾಷಾ ಇವನು ಅಮಾಯಕ ಹಿಂದೂ ಯುವತಿ ಅಲ್ಲ, ಬಹಳ ಸಣ್ಣ ಮಗಳು, ಅದು 13 ವರ್ಷದ ಒಂದು ಮಗಳು. ಹಿಂದೂ ಮಗಳನ್ನು ಪ್ರೀತಿಸಿ ಮದುವೆಯಾಗಿ
ಅಶ್ಲೀಲ ವಿಡಿಯೋವನ್ನು ಮಾಡಿಕೊಂಡು ಆಕೆನೂ ಕೂಡ ಕೆಡ್ಡಾಕೆ ಕೆಡುವಂತಹ ಪ್ರಯತ್ನ ಈ ಯೂನುಸ್ ಪಾಷಾ ಅನ್ನುವಂಥವ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ನಮ್ಮ ಹಿಂದೂ ಯುವತಿಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಮುಸ್ಲಿಂ ಜನಸಂಖ್ಯೆ ಮಾಡುವಂತಹ ಲವ್ ಜಿಹಾದ್ ಅನ್ನುವಂತಹ ಪ್ರಕರಣ, ತಾರಾ ಸಹದೇವ್ ಅನ್ನುವಂತಹ ಯುವತಿ ಹೆಸರು ಹೇಳಿದ್ನಲ್ಲ, ಅವರಿಂದ ಇಡೀ ರಾಷ್ಟ್ರಾದ್ಯಂತ ಇದು ಬೆಳಕಿಗೆ ಬರುತ್ತೆ. ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದ್ದು ಕೇರಳದಲ್ಲಿ 2006ರಲ್ಲಿ 2667 ಹಿಂದೂ ಯುವತಿಯರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಂತ ಹೇಳಿ ಕೇರಳದ ಮುಖ್ಯಮಂತ್ರಿ ಉಮನ್ ಚಾಂಡಿ ಇವರು ಶಾಸಕಾಂಗಕ್ಕೆ ತಿಳಿಸ್ತಾರೆ. ಮತ್ತೆ 2009ರಿಂದ 2012 ನಡುವೆ 2195 ಹಿಂದೂ ಯುವತಿಯರು ಕೂಡ ಮತಾಂತರ ಆಗಿದ್ದಾರೆ. ದುರಂತ ಅಂದರೆ 2014ರಿಂದ 2019ರವರೆಗೆ ನಮ್ಮ ಕರ್ನಾಟಕದಲ್ಲಿ 2014ರಿಂದ 19ರವರೆಗೆ 2014ರಿಂದ 2019ರವರೆಗೆ 21,000 ಹಿಂದೂ ಯುವತಿಯರು ನಾಪತ್ತೆಯಾಗಿದ್ದಾರೆ. ಮತಾಂತರ ಕಾಯ್ದೆ, ನಿಷೇಧ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಜಾರಿ ಇದ್ರೂ ಕೂಡ ಇಂತಹ ಪ್ರಕರಣಗಳು ಮೆಟ್ಟಿಲೇರಿದ್ದಾಗಿಯೂ ಕೂಡ ಪೊಲೀಸ್ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಅದನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ರಾಜ್ಯದಲ್ಲಿ. ಮತ್ತು ಲವ್ ಜಿಹಾದ್ ಅನ್ನು ತಡೆಯುವಂತಹ ಒಂದು ಪ್ರಕ್ರಿಯೆಯನ್ನು ಯುಪಿಯಲ್ಲಿ ಮಾನ್ಯ ಯೋಗಿ ಆದಿತ್ಯನಾಥರು ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂತಹ ಶಾಖೆ, ವಿಶೇಷ ಶಾಖೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಪ್ರಾರಂಭ ಆಗಬೇಕು. ವಿಶೇಷ ಶಾಖೆ, ಪೊಲೀಸ್ ಠಾಣೆಗಳು ಸರ್ಕಾರದ್ದೇ ಒಂದು ಶಾಖೆ, ಪೊಲೀಸ್ ಇಲಾಖೆಯಿಂದ ಪ್ರಾರಂಭ ಮಾಡಿರುವಂಥದ್ದು. ಆವಾಗಲೇ ಹಿಂದೂಗಳ ಹಿತ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಲು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.